ಜೊತೆ ಮನೆಗೆಲ್ಲ ಹೋದಾಗ ಊಟ ಎಲ್ಲ ಮಾಡಿದಿರಿ, ಅವರು ಕೈ ತುತ್ತು ಕೈ ತುತ್ತು ನಾವು ಅಡುಗೆ ಮಾಡಿದ್ವಿ. ನಿಜವಾಗ್ಲೂ ನಮ್ಮೆಲ್ಲರೂ ಕೂಡ ಮತ್ತು ರಾಜ್ಯದ ಅನೇಕ ಜನ ಅವರ ಅಭಿಮಾನಿಗಳಿದ್ದರು. ಅವ್ರ ಜೊತೆ ಮನೆಗೆ ಹೋದರೆ ಒಂದು ರೀತಿ ನಮ್ಮ ಸ್ವಂತ ಮನೆಗೆ ಹೋದ ರೀತಿಯಲ್ಲಿ ಭಾವನೆ ಆಗೋದು. ಪ್ರತಿ ನಿತ್ಯನೂ ಹೋದವ್ರಿಗೆಲ್ಲರಿಗೂ ಕೂಡ ಪ್ರೀತಿಯಿಂದ ಮಾತನಾಡಿಸಿ ಊಟ ಮಾಡ್ದಲೇ ಕಳಿಸ್ತಿರಲಿಲ್ಲ. ಅಷ್ಟೊಂದು ಪ್ರೀತಿಯಿಂದ ಮಾತನಾಡ್ಸೋರು. ತಾಯಿ ಹೃದಯ ಅನ್ನೋದನ್ನ ಅವರಲ್ಲಿ ನಾವು ನೋಡಿ ಕಲಿಬೋದಾಯಿತು. ಅತ್ತ ಒಳ್ಳೆಯ ತಾಯಿ ಇವತ್ತು ತೀರ್ಕೊಂಡಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ. ಮತ್ತು ದೇವೇಗೌಡರು ಈ ಇಳಿ ವಯಸ್ಸಲ್ಲಿ ಪತ್ನಿ ದೂರ ವಿಯೋಗ ಆಗಿರ್ತಕ್ಕಂಥದ್ದು ಬಹುಶಃ ಅವರಿಗೆ ದೊಡ್ಡ ಆಘಾತ ಆಗಿರುತ್ತೆ. ಆಘಾತವನ್ನು ತಡಿತಕ್ಕಂಥ ಶಕ್ತಿಯನ್ನು ದೇವರು ಅವ್ರಿಗೆ ಕೊಡಲಿ. ಇನ್ನೂ ಅಷ್ಟು ದಿವಸ ನಮ್ಮ ರಾಜ್ಯದಲ್ಲಿ ಅವರ ಸಹಕಾರ ಎಲ್ರಿಗೂ ಅಗತ್ಯ ಇರ್ತಕ್ಕಂಥದ್ದು. ಬಹುಶಃ ಚೆನ್ನಮ್ಮವರು ಯಾರೇ ಅವ್ರ ಮನೆಗೆ ಹೋಗಿದ್ದವರಿಗೆ ಗೊತ್ತಿರುತ್ತೆ ಅವ್ರ ಬಗ್ಗೆ, ಅವರ ಒಡನಾಟ ಮತ್ತು ಅವರ ಪ್ರೀತಿ ಎಷ್ಟರ ಮಟ್ಟಿಗೆ ಇರ್ತಿತ್ತು ಅಂತಕ್ಕಂಥದ್ದು. ಪ್ರತಿಯೊಬ್ಬರನ್ನೂ ಮಕ್ಕಳ ರೀತಿಯಲ್ಲಿ ಟ್ರೀಟ್ ಮಾಡೋರು. ಬಹುಶಃ ಇವತ್ತು ಎಲ್ರಿಗೂ ಕೂಡ ನಮಗಂತೂ ತುಂಬಲಾರದ ನಷ್ಟ, ಮನಸ್ಸಿಗೆ ನೋವಾಗ ಒಂದು ಸಮಾಚಾರ ಇದು. ಇಲ್ಲ ಅವರು ಪ್ರಧಾನಿ ಆಗಿದ್ದಾಗಲಿಂದಲೂ ನಾನು ನೋಡ್ತಾ ಬಂದಿದ್ದೀವಿ. ಅವರು ಮುಖ್ಯಮಂತ್ರಿ ಆದಾಗಲೂ ಕೂಡ ನಾವು ಒಡನಾಟ ಇಟ್ಕೊಂಡಿದ್ದಂಥವ್ರು. ಬಹುಶಃ ಯಾವತ್ತೂ ಕೂಡ ಅವ್ರನ್ನ ಪ್ರಧಾನಿ ಹೆಂಡತಿ, ಮುಖ್ಯಮಂತ್ರಿಯವರ ಹೆಂಡತಿ ಮತ್ತು ಈ ರಾಷ್ಟ್ರದ ಒಬ್ಬ ಮಹಾನ್ ನಾಯಕನ ಪತ್ನಿನ ಒಂದು ದುರಹಂಕಾರ ಯಾವತ್ತೂ ಕೂಡ ಅವರು ತೋರಿಸ್ತಾರಲ್ಲ. ಎಲ್ಲರದಲ್ಲೂ ಪ್ರೀತಿ ವಿಶ್ವಾಸದಿಂದ ಮಾತನಾಡೋರು. ಬಹುಶಃ ಆ ರೀತಿ ಹೆಣ್ಮಕ್ಳು ಒಂದು ಕುಟುಂಬಕ್ಕೆ ಭೂಷಣ ಅಂತ ಹೇಳ್ಬಿಟ್ಟು ನಾನಾದರೂ ಕೂಡ ಹೇಳಕ್ಕೆ ಬಯಸ್ತೀನಿ. ಬಹುಶಃ ದೇವೇಗೌಡರ ಈ ಒಂದು ಉತ್ತುಂಗ ಮಟ್ಟಕ್ಕೆ ಹೋಗಲಿಕ್ಕೆ ಅವರ ಒಂದು ಈ ರೀತಿ ನಡವಳಿಕೆನೂ ಕೂಡ ಕಾರಣ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಅಂತ ಒಂದು ದೊಡ್ಡ ತಾಯಿ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಅವರಿಗೆ ಈ ದುಃಖ ಭರಿಸ್ತಕ್ಕಂಥ ಶಕ್ತಿ ಪರಮಾತ್ಮ ಕೊಡಲಿ ಅಂತ ನಾನು ಕೇಳ್ಕೊಂತೀನಿ. ಸರ್ ಅಲ್ಲ ಅವ್ರು ಹೇಗೆ ಯಾವ ರೀತಿ ಅಂತ ಅಂದರೆ, ಒಬ್ಬ ಹೆಣ್ಮಗಳು ಯಾರೇ ಮನೆಗೆ ಬಂದಾಗಂಥ ಸಂದರ್ಭದಲ್ಲಿ ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದನ್ನ ಅವ್ರು ನೋಡಿ ಕಲಿತಕ್ಕಂಥದ್ದನ್ನ, ಸತ್ಕಾರ ಮಾಡ್ತಕ್ಕಂಥದ್ದು, ಮತ್ತು ಬಂದವ್ರನ್ನ ಯಾವ ರೀತಿ ಅಷ್ಟು ದೊಡ್ಡ ಕುಟುಂಬದಲ್ಲಿ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಅಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಅವರು ನಿರ್ವಹಣೆ ಮಾಡೋದು. ದಿನ ಎಷ್ಟು ಸಾವಿರ ಜನ ಅವ್ರ ಮನೆಗೆ ಹೋಗೋರು. ಅಷ್ಟು ಸಾವಿರ ಜನ ಮನೆಗೆ ಹೋದ್ರೂ ಒಂದು ಕಿಂಚಿತ್ತೂ ಬೇಜಾರು ಮಾಡ್ಕೊತಿರ್ಲಿಲ್ಲ. ಎಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಬರ್ಮಾಡ್ಕೊಳ್ಳೋರು, ಮಾತಾಡೋರು, ಕೂತ್ಕೊಂಡು ಕೆಳಗಡೆ ನಾವು ಮೇಲ್ಗಡೆ ದೇವೇಗೌಡರನ್ನ ಮೀಟ್ ಮಾಡಿ ಬಂದರೆ ಕೆಳಗಡೆ ಅವ್ರು ಕೂತಿರೋರು, ಅವ್ರನ್ನೂ ಮೀಟ್ ಮಾಡಿ ಹೋಗ್ತಿರು. ತಿಂಡಿ ಕೊಡ್ಸೋರು, ಊಟ ಕೊಡ್ಸೋರು. ಊಟ ತಿಂಡಿ ಬೇಡ ಅಂದರೆ ಕಾಫಿಗೆ ಏನಾದ್ರು ಕುಡಿದು ಹೋಗಬೇಕು. ಆ ರೀತಿ ಭಾವನೆ ಐತಲ್ಲ, ಭಾವನೆಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಇಲ್ಲವೇ ಇಲ್ಲ. ಒಂದು ಕುಟುಂಬ ಅತ್ಯಂತ ಪ್ರಾಮುಖ್ಯತೆ ಕುಟುಂಬದಲ್ಲಿ ಇರಬೇಕು ಅಂತಂದರೆ ಆ ರೀತಿ ನಡವಳಿಕೆ ಇರೋದ್ರಿಂದ ಬಹುಶಃ ಆ ಕುಟುಂಬಕ್ಕೆ ಅಷ್ಟೊಂದು ಗೌರವ ಸಿಕ್ಕಿರ್ತಕ್ಕಂಥದ್ದು. ಅವ್ರದ್ದು ಜೀವನ ಒಂದು ರೀತಿ ಸರಳವಾಗಿರ್ತಕ್ಕಂಥ ಜೀವನ. ಯಾವತ್ತೂ ಅವರ ನಾವು ಪ್ರಧಾನಿ ಮಂತ್ರಿ ಹೆಂಡ್ತಿನ ಅವರು ಒಂದಿಸ್ಲೂ ತೋರಿಸ್ಕೊಳ್ಳಿಲ್ಲ. ಅವ್ರಿಗೆ ಇಷ್ಟೊಂದು ಅಧಿಕಾರ ಎಲ್ಲ ಇದ್ದು ಕೂಡ ಯಾವತ್ತೂ ಸಂಪತ್ತಿಂದೇ ಆಗಲಿ, ಅಧಿಕಾರದೇ ಆಗಲಿ, ಆ ಮತ ಇರ್ತಕ್ಕಂಥದ್ದೇ ಆಗಲಿ ನಾವು ನೋಡಲಿಕ್ಕೆ ಯಾವತ್ತೂ ಸಿಗಲಿಲ್ಲ. ಅಂಥ ಹೆಣ್ಮಕ್ಳು ಆ ಮನೆಗೆ ಸಿಕ್ಕಿರೋದ್ರಿಂದಲೇ ಬಹುಶಃ ಕುಟುಂಬ ಇಷ್ಟು ಉತ್ತುಂಗ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ಅಂತ ನಾನಾದರೂ ಕೂಡ ಭಾವಿಸ್ತೀನಿ. ಹೋಗ್ತೀನಿ. ನಾನು ಬೆಂಗಳೂರಿಗೆ ಹೋಗೋಣ ಅಂತ ಹೊರಟಿದ್ದೆ. ಬೆಂಗಳೂರಿಗೆ 11 ಗಂಟೆಗೆ ನಾನು ಅಂಜನಗೌಡರಿಗೆ ಫೋನ್ ಹಾಕಿದ್ದೆ. ಅಂಜನಗೌಡರು 11 ಗಂಟೆಗೆ ಎತ್ಬಿಡ್ತೀವಿ ಹೊಸಣ ಅಂದರು. ಅದಕ್ಕೆ ನಾನು ಹೊಳೆನರಸೀಪುರಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಈಗ 2 ಗಂಟೆಗೆ ಇಲ್ಲಿ ಬಿಡ್ತೀವಿ. ಹೊಳೆನರಸೀಪುರಕ್ಕೆ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಥ್ಯಾಂಕ್ ಯು.